ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗು ಥರ್ಸ್ಡೇ ವ್ಲಾಗ್ ಆಗಿದೆ. ನಾನು ನಿನ್ನೆನೇ ಬಂದೆ ದಾವಣಗೆರೆಯಿಂದ ಬೆಂಗಳೂರಿಗೆ. ಸೊ ಬೆಂಗಳೂರಿಂದ ನಾವು ಕನಕಪುರಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಅರ್ಪಿತಂದು ಹಳದಿ ಶಾಸ್ತ್ರ ಇರೋದು ಇವತ್ತು. ಸೊ ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನದಿಂದನೇ ಹಳದಿ ಶಾಸ್ತ್ರನ ರೆಡಿ ಮಾಡ್ಕೋತಾ ಇದ್ದಾರೆ. ಅಂದರೆ ಅರಿಶಿನ ಎಲ್ಲ ಹಚ್ತಿದ್ದಾರೆ. ಈವ್ನಿಂಗ್ ಏನೋ ಫೋಟೋಗ್ರಾಫರ್ಗೆ ಕೆಲಸ ಇದೆಯಂತೆ. ಸೊ ಅದಕ್ಕೋಸ್ಕರ ಬೇಗನೆ ಮಾಡ್ತಿದ್ದಾರೆ. ಸೊ ಇವಾಗ ಅವಳಿಗೆ ಹಳದಿ ಶಾಸ್ತ್ರಕ್ಕೆಲ್ಲ ನಾನೇ ರೆಡಿ ಮಾಡಬೇಕು. ನಾನು ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಬೇಗ ರೆಡಿ ಆಗಬೇಕು. ಮಧ್ಯಾಹ್ನನೇ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ, ಬೇಗನೆ ಮಾಡ್ತಾರೆ. ಸೊ ಮಳೆ ಬರೋ ಆಗೋ ಇದೆ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಳದಿ ಶಾಸ್ತ್ರ. ಯಾಕಂದರೆ ತುಂಬ ದಿನಗಳ ನಂತರ ಈ ಮನೇಲಿ ಒಂದು ಮದುವೆ ಅನ್ನೋದು ನಡೀತಿರೋದು. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಅವಳಿಗೆ ಹಳದಿ ಶಾಸ್ತ್ರನ ಮಾಡೋಣ ಅಂದ್ಕೊಂಡು ನಾ ಫಸ್ಟ್ ಬಂದಿದ್ದೀವಿ. ನೆಕ್ಸ್ಟು ಅತ್ತೆ ಅವರೆಲ್ಲ ಅವರು ಬೇರೆ ಕಾರಲ್ಲೆಲ್ಲ ಬರ್ತಿದ್ದಾರೆ. ನಾವು ಅತ್ತೆ ಮನೆಯಿಂದನೇ ಹೊರಟಿದ್ದು, ನಮ್ಮ ಮಮ್ಮಿಯವರ ಅಣ್ಣನ ಮನೆ. ಸೊ ನಮ್ಮದು ನಮ್ಮ ಎಷ್ಟು ಚೆನ್ನಾಗಿ ಬರಲ್ಲ. ಯಾಕೋ ಇಟ್ಟಿದ್ಯಾ? ಆಯುಧ್ ಕಣ್ಣ ಮುಚ್ಚೆ ಕಾಡೆಗೂಡೆ. ಅರ್ಪಿತಂಗೆ ಬೇರೆ ರೆಡಿ ಮಾಡಬೇಕಿತ್ತು. ಅದಕ್ಕೋಸ್ಕರ ಅವಳಿಗೆ ಬೇಗ ಎಲ್ಲರೂ ರೆಡಿ ಮಾಡಿಕೊಂಡು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅರ್ಶಿನ ಶಾಸ್ತ್ರಕ್ಕೆ ಕೂರ್ಸೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಅವಳ ಫುಲ್ ಟೋಟಲ್ ಲುಕ್ ಈ ಥರ ಕಾಣಿಸ್ತಿತ್ತು ನೋಡಿ. ಈ ಥರ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಅವಳನ್ನ ಅರಿಶಿನ ಶಾಸ್ತ್ರಕ್ಕೆ ಕೂರಿಸ್ಬಿಟ್ಟಿದ್ರು. ಅಂದರೆ ಅರಿಶಿನ ಹಚ್ಚ ಕೂರಿಸ್ಬಿಟ್ಟಿದ್ರು. ನಾನು ಅವ್ರಿಗೆಲ್ಲ ಅರಿಶಿನ ಎಲ್ಲ ಹಚ್ಚಾದ್ಮೇಲೆ ಬಂದಿದ್ದು. ಸೊ ಲೇಟಾಗಿ ಬಂದೆ. ಅದಕ್ಕೋಸ್ಕರ ಅವಳಿಗೆ ಫಸ್ಟ್ ಅರಿಶಿನ ಹಚ್ಚಿದ್ದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೋಬಾನೆ ಸಾಂಗು ತುಂಬ ಚೆನ್ನಾಗಿ ಹಾಡ್ತಿದ್ರು, ಆದರೆ ಅಷ್ಟು ಕ್ಲಾರಿಟಿಯಾಗಿ ಕೇಳಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಶಾಲಿನಿ ಹಚ್ಚ, ಎಲ್ರಿಗೂ ಹಚ್ಬಿಡು. ದೊಡ್ಡಪ್ಪ ಹಾಯ್ ಮಾಡಿ.
ಒಂದು ಸೆಕೆಂಡ್ ಲೈಕ್ ಮಾಡಿದ್ದಕ್ಕೆ ನೋಡಿ ಫ್ರೆಂಡ್ಸ್, ನಮ್ಮ ಮಾಮಂಗೆ ತುಂಬಾ ನೆಗಡಿ ಆಗ್ಬಿಟ್ಟಿದೆ. ಸೀನ್ಕೊಂಡು ಐಸ್ ಕ್ರೀಮ್ ನಂಗೆ ಕೊಡ್ತಾ ತಿಂದವರಲ್ಲ, ಅದಕ್ಕೆ ನೆಗಡಿ ಆಗಿದೆ. ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಅವಳಿಗೆ ಅರಿಶಿನ ಎಲ್ಲ ಹಚ್ಚಿದ ಮೇಲೆ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡೆಲ್ಲ ಆದಮೇಲೆ ಅವಳಿಗೆ ನೀರು ಹಾಕೋ ಟೈಮಲ್ಲಿ ಬಿಂದಿಗೆನ ಒಳಗಡೆಯಿಂದ ತಗೊಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅರಿಶಿನ ಎಲ್ಲ ಹಚ್ಚಾದ್ಮೇಲೆ ನೀನೇನು ನೀರು ಹಾಕಬೇಕು ಅನ್ನೋ ಟೈಮಲ್ಲಿ ನೀರೆಲ್ಲ ಎಲ್ಲರೂ ಎರ್ಚಾಡ್ಕೊಂಡು ನೀರೆಲ್ಲ ಆಟಾಡಿದ್ದಾರೆ. ಫುಲ್ಲು ಎಲ್ಲ ನಾವು ಕೂಡ ನೆಂದ್ಬಿಟ್ಟಿದ್ದೀವಿ. ನಾವಲ್ಲಿ 3 ಜನ ನಿಂತಿರೋದು ನೀರು ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಮತ್ತು ಸುಮ್ಮನೆ ಫೋನೆಲ್ಲ ನೆಂದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಆ ವಿಡಿಯೋನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸುಮ್ಮನೆ ಯಾಕೆ ಫೋನ್ ನೆಂದ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಕ್ಯಾಮ್ರಾಮ್ಯಾನ್ ಕೂಡ ಆ ಕಡೆ ಹೋಗಿ ನಿಂತ್ಕೊಬಿಟ್ಟಿದ್ದು. ಫುಲ್ಲು ನೀರೆಲ್ಲ ನಾವೆಲ್ಲ ಆಟ ಆಡ್ತಿರೋದಕ್ಕೆ ನೀವು ನೋಡ್ತಿರ್ಬೋದು ಮಕ್ಳುಗಳೆಲ್ಲ ಎಷ್ಟು ನೆಂದಿದ್ದಾರೆ ಅಂತ ಅಂದ್ಬಿಟ್ಟು ಒಂಥರ ಅವ್ರಿಗೇನೆ ಅರಿಶಿನ ಶಾಸ್ತ್ರ ಮಾಡ್ದಂಗಿದೆ. ಅಷ್ಟು ಫುಲ್ ಎಲ್ಲ ಹಳದಿ ಆಗಿ ಫುಲ್ ನೀರಲ್ಲೆಲ್ಲ ನಿಂತ್ಕೊಬಿಟ್ಟಿದ್ರು. ಇದೆಲ್ಲ ಮುಗಿಸಿ ಅಂದರೆ ಈ ಒಂದು ಪಾರ್ಟ್ ಮುಗಿಸಿ ನಾವು ಎಲ್ಲರೂ ಕೂಡ ರೀಲ್ಸ್ ಮಾಡೋದು ಒಂದು ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾವು ನಮ್ಮ ಶಾಂಭವಿ ಅಜ್ಜವರೆಲ್ಲ ಫುಲ್ಲು ಎಲ್ಲರೂ ರೀಲ್ಸ್ ಮಾಡಿದ್ವಿ. ರೀಲ್ಸ್ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟು ಇವಳಿಗೆ ಈ ಅರಿಶಿನ ಶಾಸ್ತ್ರ ಎಲ್ಲ ಸಿಕ್ತು. ಇದೆಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟು ಅವ್ರಿಗೆ ಇನ್ನೊಂದು ಸೀರೆ ಎಲ್ಲ ಮುಗಿಸಿ ಅದೊಂಥರ ಶಾಸ್ತ್ರ ಎಲ್ಲ ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂತ.
ನೋಡ್ತಿರ್ಬೋದು ನೋಡಿ, ಈ ಥರ ಎಲ್ಲ ಫ್ರೆಶ್ ಆಗಿ ಅವಳಿಗೆ ಮತ್ತೆ ರೆಡಿ ಮಾಡಿ ಸಾರಿ ಎಲ್ಲ ಉಡ್ಸಿ ಮತ್ತೆ ರೆಡಿ ಮಾಡಿ ಈ ಥರ ನಿಲ್ಲಿಸ್ತಾರೆ. ಈ ಥರ ಮನೆ ಮೇಲೆ ನಿಲ್ಲಿಸ್ಕೊಂಡು ಎಲ್ಲ ಕೂರ್ಬಿಟ್ಟು ಪಿಕ್ ಮಾಡಿಸ್ಕೊಂಡು ನಿಲ್ಲಿಸ್ತಾರೆ. ಇವರೇ ಹೇಳ್ಕೊಡ್ತಾರೆ ಅವರು. ದೊಡ್ಡಪ್ಪ ದೊಡ್ಡಪ್ಪ ಎಷ್ಟು ಮದುವೆ ಮಾಡಿಸಿದ್ದೀರಾ? ಮಾಡಿಸಿದ್ದೀರಾ ಅಂತ ಕೇಳಿದ್ದು. ಎಷ್ಟು ಮದುವೆ ಮಾಡಿಸಿದ್ದೀರಾ? ಸ್ಲೋ ಮೋಷನ್ ಅತ್ತೆ. ನಗು ಆಯ್ತು ಈಗ ನೀನು. ಅಂದು ಇಲ್ಲಿ ನೋಡಿ. ಹೋಗು, ಫೋನ್ ಮಾಡ್ತಿದ್ದಾರೆ. ಅಕ್ಕ ಎಲ್ಲಾರ್ಗು ನಮ್ ದೊಡ್ಡಕ್ಕ. ನೀನ್ ಶಾಮಿಗೆ ಕೈ ಮುಗಿತಿದ್ದೆ ಇವಾಗ.
ಈ ಸಾಂಗ್ ಹೇಳಿದ್ರೆ ಅವಳು ಖುಷಿ ಪಡ್ತಾಳೆ ಅಂತ ಅಂದ್ಬಿಟ್ಟು ಹೇಳಿದ್ದು, ಬಟ್ ಅವಳು ಅಳೋದಲ್ದೆ ನಮ್ಮನ್ನು ಅಳಿಸ್ಬಿಟ್ಲು. ಈ ಸಾಂಗ್ ಎಲ್ಲ ಮುಗ್ದೆಲ್ಲ ಆದಮೇಲೆ ನಾನು ಎಷ್ಟೇ ನಗ್ಸೋಕೆ ಟ್ರೈ ಮಾಡಿದ್ರು ಯಾರು ಒಂದು 5 ನಿಮಿಷ 10 ನಿಮಿಷ ನಗಲಿಲ್ಲ. ಇದನ್ನೆಲ್ಲ ನೆನೆಸ್ಕೊಂಡು ಆಮೇಲೆ ನಗಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ರೂ. ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೊರಟ್ರು. ಅಂದರೆ ಅರಿಶಿನ ಶಾಸ್ತ್ರಕ್ಕೆ ನಮ್ಮ ಅಕ್ಕ ಅವರೆಲ್ಲ ಬಂದಿದ್ರಲ್ವ, ಅವ್ರ ಲಗೇಜ್ ಏನೂ ತಂದಿರಲಿಲ್ಲ. ಅದಕ್ಕೋಸ್ಕರ ಅವರು ಲಗೇಜ್ ಎಲ್ಲ ತೊಗೊಂಡು ಬರೋಕ್ಕೆ ಅಂತ ಅಂದ್ಬಿಟ್ಟು ಅವರೆಲ್ಲ ಊರಿಗೆ ಹೋಗ್ಬಿಟ್ರು. ನಾನು ಇಲ್ಲೇ ಉಳ್ಕೊಂಡಿದ್ದೆ, ಮತ್ತು ಎಲ್ಲ ಅಷ್ಟು ದೂರ ಹೋಗಿ ಬರೋಕ್ಕಾಗುತ್ತೆ ಅಂತ ನಾನು ಲಗೇಜ್ ಎಲ್ಲ ಎತ್ಕೊಬಂದುಬಿಟ್ಟಿದ್ದೆ. ಅವಳಿಗೆ ಒಂದಷ್ಟು ಸಾಮಾನುಗಳು ತೊಗೊಂಡೇ ಇರಲಿಲ್ಲ. ಅವಳು ಮದುವೆಗೆ ಸ್ಲಿಪ್ಪರ್ ಆಗಿರ್ಬೋದು, ಬೇರೆ ಐಟಮ್ಗಳನ್ನೇನು ಅವಳು ತೊಗೊಂಡೇ ಇಲ್ಲ. ಸೊ ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡು ಸ್ಲಿಪ್ಪರ್ ಎಲ್ಲ ತೆಗೆಸ್ಕೊಂಡು ಹಾಗೆ ಈ ಸ್ಟೋರ್ಗೆಲ್ಲ ಬಂದು ಅವಳಿಗೆ ಪಿನ್ನು ಏನೇನು ಬೇಕೋ ಅದೆಲ್ಲ ಮದುವೆಗೆ ಅದನ್ನೆಲ್ಲ ತೊಗೊಂಡಿದ್ದಾಯಿತು. ಹಾಗೆ ಅವಳು ಸೆಟ್ ಆರ್ಡ್ರ್ ಮಾಡಿದ್ಲಂತೆ. ಸೆಟ್ಟು ಕೂಡ ಕರೆಕ್ಟಾಗಿ ಟೈಮಿಗೆ ಬಂದಿರಲಿಲ್ಲ. ಅದಕ್ಕೆ ಇಲ್ಲೇ ಸೆಟ್ಟೆಲ್ಲ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿಂದನೇ ಪರ್ಚೇಸ್ ಮಾಡಿಕೊಂಡು ತೊಗೊಂಡೋಗ್ಬಿಟ್ರಿ. ಇದು ಕನಕಪುರದಲ್ಲಿರೋದು. ಆ್ಯಕ್ಚುಲಿ ಫೇಸಸ್ ಕೆನಡಾ ಕ್ರೀಮ್ ಆಗಿರ್ಬೋದು, ಲ್ಯಾಕ್ಮಿ ಫೌಂಡೇಶನ್ ಈ ಕನಕಪುರದಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಹತ್ತಿರದಲ್ಲೇ ಮತ್ತು ಬೇರೆ ಕಡೆ ದೂರನೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕೇ ಎಲ್ಲ ಹತ್ತಿರದಲ್ಲಿ ನೋಡಿಕೊಂಡು ಎಲ್ಲ ಇಲ್ಲೇ ಚೆನ್ನಾಗಿರೋ ಸಿಕ್ತು. ಅದಕ್ಕೋಸ್ಕರ ಎಲ್ಲ ತೊಗೊಂಡು ಸೆಟ್ಟೆಲ್ಲ ತೊಗೊಂಡು ನೋಡಿದ್ದೆ. ಮುಹೂರ್ತದ ಸೆಟ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಎಲ್ಲ ತೊಗೊಂಡೆಲ್ಲ ಆದಮೇಲೆ ನಾವು ಕೂಡ ಮನೆಗೆ ಹೊರಡಬೇಕಾಯಿತು. ಎಲ್ಲ ಅವಳಿಗೆ ಅಡ್ರೆಸ್ ಎಲ್ಲ ತೊಗೋತಿದ್ರು ಎಲ್ಲಿ ಅಂತ ಅಂದ್ಬಿಟ್ಟು ಈ ಸೆಟ್ಟೆಲ್ಲ ಕೊಡ್ತಿರೋದಕ್ಕೆ. ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋ ಸೆಟ್ಗಳೇ ಸಿಕ್ಬಿಡುತ್ತೆ ಅವಳಿಗೆ. ಬಾಲಾಜಿ ಸ್ಟೋರ್, ಬಸ್ ಸ್ಟ್ಯಾಂಡ್ ರೋಡ್, ನಿಯರ್ ವಾಣಿ ಮೆಡಿಕಲ್ ಸ್ಟೋರ್. ಇಲ್ಲಿಗೆ ಬನ್ನಿ ಎಲ್ರು. ಮನೆಗೆ ಬಂದಾದ್ಮೇಲೆ ಆ್ಯಕ್ಚುಲಿ ಇವಳು ಹೊರಗಡೆ ಎಲ್ಲ ಸುತ್ತಾಡ್ಕೊಂಬಂದಿರ್ತಾಳೆ ಅಂತ ಅಂದ್ಬಿಟ್ಟು ದೃಷ್ಟಿ ಎಲ್ಲ ತೆಗೆದ್ರು. ಸೊ ದೃಷ್ಟಿ ಎಲ್ಲ ಆಗಿರುತ್ತೆ ಅಂತ ಅಂದು ಎಲ್ಲ ತೊಗೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನಿಮ್ಮ ನಂದಿನಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.